ನೀವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿರ್ತೀರಾ, ಕನ್ನಡದಲ್ಲಿ ಕ್ಯಾಪ್ಷನ್ಸ್ಗಳು ಬರ್ತಾ ಇರುತ್ತೆ, ನೀವು ರೀಡ್ ಮಾಡ್ಬೋದು. ಅದು ನೀವು ಈಸಿಯಾಗಿ 1 ನಿಮಿಷದಲ್ಲಿ ನೀವು ನಿಮ್ಮ ವೀಡಿಯೋಸ್ಗಳಿಗೂ ಆಗ್ಬೋದು. ಇವಾಗ ನಾನು ಏನು ಮಾತಾಡ್ತಿದ್ದೀನಲ್ಲ ಆ ಥರ ನೀವು ವೀಡಿಯೋಸ್ ನೀವು ಕ್ರಿಯೇಟ್ ಮಾಡಿದರೆ ನಿಮ್ಮ ವೀಡಿಯೋಸ್ಗೂ ನೀವು ಆರಾಮಾಗಿ ಕ್ಯಾಪ್ಷನ್ಸ್ನ ಆಗ್ಬೋದು. ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ಪ್ಲೇ ಸ್ಟೋರು ಅಥವಾ ಆ್ಯಪ್ ಸ್ಟೋರಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ನೋಡಿ, ಎಡಿಟ್ಸ್ ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು. ನಿಮ್ಗೆ ಗೊತ್ತಿದೆ ಇನ್ಸ್ಟಾಗ್ರಾಮ್ ಅವ್ರದ್ದೇ ಎಡಿಟ್ಸ್ ಅನ್ನೋ ಒಂದು ಆ್ಯಪ್ ಇದೆ, ಅದನ್ನು ಫಸ್ಟು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಸೊ ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡಿ ಪ್ರಾಜೆಕ್ಟ್ಸ್ ಅಂತ ಕಾಣ್ತಿದೆ, ಅಲ್ಲೆಲ್ಲ ಪ್ಲಸ್ ಐಕನ್ ಕಾಣ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯಾವ ವೀಡಿಯೋಗೆ ನೀವು ಕ್ಯಾಪ್ಷನ್ಸ್ ಆ್ಯಡ್ ಮಾಡಬೇಕು ಅದು ಕನ್ನಡದಲ್ಲಿ ನೀವು ಅದನ್ನು ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ಯಾಲರಿಯಿಂದ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡಿ ಈ ಥರ ಬರುತ್ತೆ. ಇಲ್ಲಿ ಇವಾಗ ನಾನು ಏನು ರೆಕಾರ್ಡ್ ಮಾಡ್ತಿದ್ದೀನಲ್ಲ ಅದೇ ವಿಡಿಯೋ ಬಂದಿದೆ. ಒಂದ್ಸಲಿ ಪ್ಲೇ ಮಾಡ್ತೀನಿ ನೋಡಿ, ಪ್ಲೇನ್ ವಿಡಿಯೋ. ಒಂದು ಎಕ್ಸಾಂಪಲ್ ವಿಡಿಯೋ, ಈ ವಿಡಿಯೋಗೆ ನಾವು ಆಟೋ ಕ್ಯಾಪ್ಷನ್ ಹಾಕೋಣ, ಅದು ಕನ್ನಡದಲ್ಲಿ. ಸೊ ನೋಡಿ ಈ ಥರ ಇದೆ ವಿಡಿಯೋ. ಓಕೆನಾ? ಸೊ ಇಲ್ಲಿ ನೋಡಿ ಕ್ಯಾಪ್ಷನ್ಸ್ ಅಂತ ಕಾಣ್ತಾ ಇದೆ ನೋಡಿ, ಸಿ ಅಂತ ಇದೆ ನೋಡಿ ಒಂದು ಆಪ್ಷನ್ನು, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ 4 ಆಪ್ಷನ್ ಬರ್ತಾ ಇದೆ. ಜನರೇಟ್ ಫ್ರಮ್ ಅಂತ ಬರ್ತಾ ಇದೆ, ಅಂದರೆ ಯಾವುದರಿಂದ ನೀವು ಜನರೇಟ್ ಮಾಡಬೇಕು ಅಂತ. ಜನರೇಟ್ ಫ್ರಮ್ ವಿಡಿಯೋ ಅಂದರೆ ನಮ್ಮ ವಿಡಿಯೋದಲ್ಲಿ ಆಲ್ರೆಡಿ ಆಡಿಯೋ ಕ್ಲಿಪ್ ಇದೆಯಲ್ಲ, ಸೊ ಅದೇ ಆಡಿಯೋ ಕ್ಲಿಪ್ಪಿಂದ ಜನರೇಟ್ ಆಗಬೇಕು ಅಂತಂದರೆ ಜನರೇಟ್ ಫ್ರಮ್ ವಿಡಿಯೋ ಅಂತಲೇ ಕೊಡಬೇಕು. ನೆಕ್ಸ್ಟ್ ಸ್ಪೋಕನ್ ಲ್ಯಾಂಗ್ವೇಜ್ ಆಟೋ ಡಿಟೆಕ್ಟ್ ಆಗುತ್ತೆ, ಅದೇ ಡಿಟೆಕ್ಟ್ ಆಗುತ್ತೆ. ಬೇಕು ಅಂದರೆ ಕನ್ನಡ ಅಂತಲೂ ಚೂಸ್ ಮಾಡ್ಕೊಬೋದು. ಸ್ಪೋಕನ್ ಲ್ಯಾಂಗ್ವೇಜು ಆಟೋ ಡಿಟೆಕ್ಟೇ ಇರಲಿ. ನೆಕ್ಸ್ಟು ಸ್ಟೈಲ್ಸು ಮತ್ತು ಟ್ರಾನ್ಸ್ಕ್ರಿಪ್ಷನ್ ಕಂಟ್ರೋಲ್ಸ್ನ ನಾನು ಆಮೇಲೆ ಹೇಳ್ತೀನಿ. ಫಸ್ಟು ಜನರೇಟ್ ಕ್ಯಾಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಜನರೇಟ್ ಕ್ಯಾಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಸ್ವಲ್ಪ ಲೋಡಿಂಗ್ ಟೈಮ್ ತೊಗೊಳುತ್ತೆ. ಯಾಕೆಂತಂದರೆ ಆ ವಿಡಿಯೋದಲ್ಲಿರೋ ಆಡಿಯೋನ ರೀಡ್ ಮಾಡ್ಕೊಂಡು ಅದೇ ಆಟೋ ಕ್ಯಾಪ್ಷನ್ನ ಬರ್ಕೊಳ್ಳುತ್ತೆ. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ, ಅದಕ್ಕೆ ಲೋಡಿಂಗ್ವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಆಗ ನೋಡಿ ಈ ಥರ ಬರುತ್ತೆ ನಿಮಗೆ ಆ ಕನ್ನಡದಲ್ಲೇ ನೋಡಿ ಅದೇ ಫುಲ್ ಬರ್ಕೊಂಡು ಬಂದಿದೆ. ಓಕೆನಾ? ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನೇನು ಆಪ್ಷನ್ಸ್ ಬರುತ್ತೆ ಅಂದರೆ ಸ್ಟೈಲು, ಎಡಿಟು, ಅಪಾಸಿಟಿ, ಈ ಥರ ನಿಮಗೆ ಆಪ್ಷನ್ಸ್ಗಳು ಬರುತ್ತೆ. ಓಕೆನಾ? ಸೊ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದೆ ನೋಡಿ, ನೀವು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ, ಅವು ಯಾವ್ಯಾವ ಸ್ಟೈಲಲ್ಲಿ ಹಾಕ್ತಾರೆ ಅಂತ, ನೀವು ಇಲ್ಲಿ ಪಿಕ್ ಮಾಡ್ಕೊಂಡು ಜಸ್ಟ್ ನೋಡಿ ಈ ಥರ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ಅದು ಆ ಸ್ಟೈಲ್ಗೆ ಕನ್ವರ್ಟ್ ಆಗುತ್ತೆ. ಓಕೆನಾ? ಆ ಸ್ಟೈಲ್ಗೆ ನೀವು ನಿಮಗೆ ಇಷ್ಟ ಬಂದಿರೋ ಸ್ಟೈಲ್ಗೆ ನೀವು ಹಾಕೊಬೋದು. ಓಕೆನಾ? ಪಕ್ಕ ಕಲರ್ ಇದೆ ನೋಡಿ ಯೆಲ್ಲೋ ಕಲರ್ ಮಾಡಿದೆ ನೋಡಿ. ಸೊ ಈ ಥರ ನೀವು ಕಲರ್ನು ಕೂಡ ಚೇಂಜ್ ಮಾಡ್ಕೊಬೋದು, ಕ್ಯಾಪ್ಷನ್ಸ್ ಕಲರ್ನ. ಸೊ ಇದು ಈ ಆಪ್ಷನ್ಸ್ ಆಯಿತು. ಅದಾದಮೇಲೆ ಇಲ್ಲಿ ಪೆನ್ಸಿಲ್ ಎಡಿಟ್ ಆಪ್ಷನ್ ಇದೆ ನೋಡಿ, ಪೆನ್ಸಿಲ್ ಥರ ಇದೆ ನೋಡಿ ಈ ಐಕಾನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆಟೋ ಕ್ಯಾಪ್ಷನ್ ಏನಾದ್ರು ಅದೇ ರಾಂಗಾಗಿ ಕೊಟ್ಟಿದ್ರೆ, ಮೇಟಾದವರು ಏನಾದ್ರು ರಾಂಗಾಗಿ ಕೊಟ್ಟಿದ್ರೆ ನೀವು ಆರಾಮಾಗಿ ಇದು ಕನ್ನಡದಲ್ಲಿ ನೀವೇ ಕೂಡ ಬರ್ಕೊಬೋದು. ಅಂದರೆ ಏನಾದ್ರು ಎಡಿಟ್ ಇದ್ದರೆ ನೀವು ಅದರಲ್ಲಿ ಮಾಡ್ಕೊಬೋದು. ಓಕೆ? ಏನಾದ್ರು ಸ್ಪೆಲ್ಲಿಂಗ್ ಎಡಿಟ್ ಇದ್ದರೆ. ಓಕೆ? ಅದಾದಮೇಲೆ ನೀವು ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನೀವು ರೀಅರೇಂಜ್ ಕೂಡ ಮಾಡ್ಕೊಬೋದು. ಅಲ್ಲಿ ಇಲ್ಲಿ ಆಗಿದ್ರು ರೀಅರೇಂಜ್ ಮಾಡ್ಬೋದು, ಕಟ್ ಮಾಡ್ಕೊಬೋದು. ಸೊ ನೀವು ಅಲ್ಲಿ ಇಲ್ಲಿ ಮೂವ್ ಕೂಡ ಮಾಡ್ಬೋದು ಇದನ್ನು. ಅದಾದಮೇಲೆ ನೀವು ಡನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ನಾನು ರೆಸೊಲ್ಯೂಷನ್ ಇಲ್ಲಿ 2K ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ 4K. ಅದಾದಮೇಲೆ 60 FPS ಫ್ರೇಮ್ ರೇಟ್ನ ಚೂಸ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಈ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಫುಲ್ ಕಂಪ್ಲೀಟ್ ಆದಮೇಲೆ ಡೌನ್ಲೋಡ್ ಅಂತ ಕೊಟ್ಟರೆ ಇದು ಗ್ಯಾಲರಿಗೆ ಸೇವ್ ಆಗುತ್ತೆ. ಬನ್ನಿ ಇವಾಗ ವಿಡಿಯೋ ನೋಡೋಣ ಹೆಂಗಿದೆ ಅಂತ. ನೋಡಿ ಇದೊಂದು ಎಕ್ಸಾಂಪಲ್ ವಿಡಿಯೋ. ಈ ವಿಡಿಯೋಗೆ ನಾವು ಆಟೋ ಕ್ಯಾಪ್ಷನ್ ಹಾಕೋಣ, ಅದು ಕನ್ನಡದಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನೋಡೋದ್ರಲ್ಲ, ಸೊ ಇಷ್ಟೇ ಸಿಂಪಲ್ಲಾಗಿ ನೀವು ಆಟೋ ಕ್ಯಾಪ್ಷನ್ಸ್ನ ಯೂಸ್ ಮಾಡ್ಕೊಬೋದು. ಇವರೇ ಇನ್ಸ್ಟಾಗ್ರಾಮ್ ಅವರೇ ಒಳ್ಳೆ ಫೀಚರ್ಸ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.